ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ಅರ್ಲಿ ಮಾರ್ನಿಂಗ್ ಎದ್ದು ರೆಡಿಯಾಗಿ ನಾವು ಸಡನ್ನಾಗಿ ಒಂದು ಪ್ಲ್ಯಾನ್ ಮಾಡಿದ್ವಿ ದಟ್ ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಅಂತ. ಸೊ ಮಾರ್ನಿಂಗ್ ರೆಡಿಯಾಗಿ ನಾವು ಹೊರಟು ಬಂದ್ವಿ. ಸೊ ಆನ್ ದ ವೇ ಬಂದುಬಿಟ್ಟು ಬಿಡದಿಯಲ್ಲಿ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ನಿಲ್ಸಿದ್ವಿ. ಸೊ ಆಬ್ವಿಯಸ್ಲಿ ಬಿಡದಿ ಫೇಮಸ್ ತಟ್ಟೆ ಇಡ್ಲಿನ ಮಿಸ್ ಮಾಡೋಕ್ಕಾಗತ್ತಾ? ಸೊ ಎಸ್, ಬಟರ್ ಹಾಕ್ಕೊಂಡು ಫೇಮಸ್ ಬಿಡದಿಯಲ್ಲಿ ತಟ್ಟೆ ಇಡ್ಲಿ ತಿನ್ನೋಣ ಅಂತ ನಿಲ್ಲಿಸಿದ್ವಿ. ಆ್ಯಂಡ್ ಎಸ್, ಆ್ಯಸ್ ಯೂಶ್ವಲ್ ತಟ್ಟೆ ಇಡ್ಲಿ ವಾಸ್ ಯಮ್ಮಿ ಆ್ಯಂಡ್ ಸಖತ್ತಾಗಿತ್ತು. ದೆನ್ ಆಫ್ಟರ್ ದಟ್ ಎಲ್ಲರೂ ಬಂದುಬಿಟ್ಟು ಕುಡಿಯೋರು ಕಾಫಿ ಟೀ ಕುಡಿಯೋಣ ಅಂತ ಒಂದು ಕಾಫಿ ಟೀ ಕುಡಿತಾ ಇದ್ವಿ. ದೆನ್ ಲೇಟರ್ ವಿ ಸ್ಟಾರ್ಟೆಡ್ ಅಗೇನ್. ಸೊ ನಾನೊಂದು ಕಾರು ಆ್ಯಂಡ್ 2 ಕಾರಲ್ಲಿ ಹೊರಟಿದ್ವಿ. ಸೊ ಈಗ ಬಂದುಬಿಟ್ಟು ನಾವು ಶ್ರೀರಂಗಪಟ್ಟಣ ಹತ್ರ ಬಂದು ರೀಚ್ ಆದ್ವಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಎಲ್ಲ ಫೋಟೋಸ್ ತೊಗೊಳ್ತಿದ್ವಿ. ಆ್ಯಂಡ್ ಆಲ್ಸೋ ಅಲ್ಲಿ ಹಾರ್ಸ್ ಇತ್ತು. ಸೊ ವಿ ಜಸ್ಟ್ ಥಾಟ್ ಆಫ್ ಗೋಯಿಂಗ್ ಫಾರ್ ಅ ಹಾರ್ಸ್ ರೈಡ್. ಸೊ ನಾನು ಮತ್ತು ನನ್ನ ತಮ್ಮ ಹಾರ್ಸ್ ಹತ್ತಿದ್ವಿ. ಆ್ಯಂಡ್ ಅದರದ್ದು ವಿಡಿಯೋ ಕ್ಲಿಪ್ಪಿಂಗ್ ಸಿಕ್ಕಿರಲಿಲ್ಲ. ಸೊ ಹಾರ್ಸ್ ರೈಡ್ ಹೋಗಿ ಮುಗಿಸ್ಕೊಂಡು ಬಂದು ದೆನ್ ಈಗ ಟೆಂಪಲ್ ಒಳಗಡೆ ಹೋಗೋಣ ಅಂತ ಪೂಜೆಗೆ ಬೇಕಾಗಿರೋಂಥ ಪೂಜೆ ಸಾಮಾನೆಲ್ಲ ತೊಗೊಂಡು ಹೊರಟಿದ್ದೀವಿ. ಸೊ ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು. ಚಪ್ಪಲಿನ ನಾವು ಅಲ್ಲೇ ಎಂಟ್ರೆನ್ಸಲ್ಲೇ ಬಿಟ್ಟು ಹೋಗೋದ್ರಿಂದ ಕಾಲಂತೂ ಸುಡ್ತಾ ಇತ್ತು. ಆ್ಯಂಡ್ ಇಟ್ ಹ್ಯಾಡ್ ಬೀನ್ ವೆರಿ ಲಾಂಗ್ ಟೈಮ್ ಆಫ್ಟರ್ ವೆರಿ ತುಂಬ ವರ್ಷಗಳ ನಂತರ ನಾವು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದು. ಆ್ಯಂಡ್ ಇಟ್ ವಾಸ್ ಆಲ್ ಈ ಥರ ಎಲ್ಲ ಏನಂತಾರೆ ಕ್ಯೂ ಸಿಸ್ಟಮ್, ಆಲ್ ದೀಸ್ ಥಿಂಗ್ಸ್ ವೇರ್ ನ್ಯೂ ಫಾರ್ ಅಸ್. ಆ್ಯಂಡ್ ತುಂಬ ಬಿಸಿಲಿತ್ತು. ಆ್ಯಂಡ್ ಒಳಗೆ ಹೋಗಿ ಇಟ್ ವಾಸ್ ತುಂಬ ಚೇಂಜಸ್ ಇತ್ತು. ಬಿಕಾಸ್ ನಾವು ಬಂದು ತುಂಬ ಇಯರ್ಸ್ ಆಗಿರೋದ್ರಿಂದ ವಿ ಸೋ ಲಾಟ್ಸ್ ಆಫ್ ಚೇಂಜಸ್. ಆ್ಯಂಡ್ ವಿ ಟುಕ್ ಫ್ಯೂ ಪಿಕ್ಸ್. ಆ್ಯಂಡ್ ಆಲ್ಸೋ ಇಲ್ಲಿ ಎಲ್ಲ ದರ್ಶನಕ್ಕಂತ ನಿಂತ್ಕೊಂಡಿದ್ವಿ. ಸೊ ಆ ದರ್ಶನ ಎಲ್ಲ ಮುಗಿಸ್ಕೊಂಡು ಶ್ರೀರಂಗಪಟ್ಟಣ ಆಬ್ವಿಯಸ್ಲಿ ಫೇಮಸಲ್ಲಿ ನೀರು. ಸೊ ರಿವರ್ ಹತ್ರ ಹೋದ್ವಿ. ಬಟ್ ವಿ ಫೆಲ್ಟ್ ಲೈಕ್ ನೀರು ತುಂಬ ಕಮ್ಮಿ ಆಗಿದೆ ಅಂತ. ಬಿಕಾಸ್ ತುಂಬ ನೀರು ಜಾಸ್ತಿ ಇತ್ತು. ಲೈಕ್ ಆಬ್ವಿಯಸ್ಲಿ ಹೋಗಿರೋರು ಗೊತ್ತಿರುತ್ತೆ. ಬಟ್ ಇವಾಗ ನೀರು ತುಂಬಾ ಕಮ್ಮಿ ಇತ್ತು ಅಂತ ಫೀಲ್ ಆಯಿತು. ಆ್ಯಂಡ್ ಬಿಸಿಲು ಸಿಕ್ಕಾಪಟ್ಟೆನೇ ಇತ್ತು. ಸೊ ಆ ಬಿಸಿಲಿಗೆ ರಿಫ್ರೆಶ್ಮೆಂಟ್ ಆಗಲಿ ಅಂತ ಅಲ್ಲಿ ಸೋಡಾ ಎಲ್ಲ ಕುಡಿತಾ ಇದ್ವಿ. ಸೊ ಅಲ್ಲಿ ಲೋಕಲಲ್ಲಿ ಹೋಗಿ ಲೋಕಲ್ ಫುಡ್, ಲೋಕಲ್ ಡ್ರಿಂಕ್ಸ್ ಕುಡಿಯೋದು ಒಂಥರ ಮಜಾ ಇರುತ್ತೆ. ಸೊ ಎಸ್, ಸೋಡಾ ವಾಸ್ ಗುಡ್. ಆ್ಯಂಡ್ ಅದನ್ನು ಕುಡಿದ್ಬಿಟ್ಟು ಅಲ್ಲಿ ಚಾಟ್ಸ್ ಇತ್ತು, ಈ ಥರ ಬೇಲ್ಪುರಿ, ಚುರ್ಮುರಿ. ಸೊ ಇವೆಲ್ಲ ಚಾಟ್ಸ್ಗಳನ್ನೆಲ್ಲ ತಿನ್ಕೊಂಡು ಕೂತ್ಕೊಂಡಿದ್ವಿ. ಅಲ್ಲೇ ಒಂದು ಮೇಕೆ ಇತ್ತು. ಆ್ಯಂಡ್ ನೀವು ನೋಡ್ಬೋದು ಈ ಮೇಕೆ ಬಂದುಬಿಟ್ಟು ಇಟ್ ವಾಸ್ ವೆರಿ ಫ್ರೆಂಡ್ಲಿ. ತುಂಬಾ ಒಂದು ಫ್ರೆಂಡ್ಲಿ ಆಗಿರೋ ಒಂದು ನೇಚರ್ ಇತ್ತದು. ಸೊ ಅದತ್ರ ನಾವು ಹಂಗೆ ಮುಟ್ಕೊಂಡು ಮಾತಾಡಿಕೊಂಡು ನಾವು ತಿಂತಿರೋ ಚಾಟ್ಸ್ ಆಗಿರ್ಬೋದು, ಅದು ಚುರುಮುರಿ ಎಲ್ಲ ಅದು ಕೊಡ್ತಿದ್ವಿ. ಆ್ಯಂಡ್ ಆಲ್ಸೋ ಅದಕ್ಕೆ ಬನಾನಾ ಈಗೇನು ತೊಗೊಂಬಂದಿದ್ವಲ್ಲ ಪ್ರಸಾದ, ಅದರಲ್ಲಿ ಇದ್ದಿದ್ದು ಬನಾನನ ಕೊಟ್ಟರೆ ಚೆನ್ನಾಗಿ ತಿಂತಾಯಿತ್ತು. ಬಟ್ ಫ್ರೂಟ್ಸ್ಗಿಂತ ಜಾಸ್ತಿ ಇಟ್ ವಾಸ್ ಲೈಕಿಂಗ್ ಚುರುಮುರಿ ಅಂತ ಚಾಟ್ಸ್ಗಳನ್ನೇ ಇಷ್ಟಪಡ್ತಿತ್ತದು. ಸೊ ಎಲ್ಲ ಹಾಗೆ ಕೂತ್ಕೊಂಡು ಮಾತಾಡ್ಕೊಂಡು ಅಲ್ಲಿ ವಿ ವರ್ ಟೇಕಿಂಗ್ ಫ್ಯೂ ಪಿಕ್ಸ್. ಆ್ಯಂಡ್ ಆಫ್ಟರ್ ಟೇಕಿಂಗ್ ಆಲ್ ದೀಸ್ ಪಿಕ್ಸ್ ಹಾಗೆ ಅಲ್ಲಿ ಮಾತಾಡ್ತಾ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ನಾವು. ಆ್ಯಂಡ್ ಆಚೆ ಬರ್ತಿದ್ದಂಗೆ ಅಲ್ಲಿ ತುಂಬ ವೆಜಿಟೇಬಲ್ಸು, ಫ್ರೂಟ್ಸ್ ಎಲ್ಲ ಇರುತ್ತೆ, ಎಲ್ಲ ಫ್ರೆಶ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಸೊ ನಾವು ಯೂಶ್ವಲಾಗಿ ಶ್ರೀರಂಗಪಟ್ಟಣಕ್ಕೆ ಬಂದಾಗಲ್ಲೂ ಇಲ್ಲಿರೋ ವೆಜಿಟೇಬಲ್ಸ್ನೆಲ್ಲ ತೊಗೊಳ್ತೀವಿ. ಸೊ ವೆಜಿಟೇಬಲ್ಸ್ನೆಲ್ಲ ತೊಗೊಂಡ್ವಿ. ಆ್ಯಂಡ್ ಇಲ್ಲಿ ನನ್ನ ತಮ್ಮ ಬಂದುಬಿಟ್ಟು ಅದೇನು ಆಟ ಸಾಮಾನು ತೊಗೊಳ್ತೀನಿ ಅಂತ ಅಂದ. ನಾವು ಅದನ್ನೇ ಹೇಳ್ತಿದ್ವಿ, ಇಲ್ಲಿ ಬೆಂಗಳೂರಲ್ಲಿ ಸಿಗದೆ ಇರೋದಾ, ಇಲ್ಲಿ ತೊಗೊಳ್ತಿದ್ಯಾ ಅಂತ. ಅವನದು ತುಂಬಾ ಇದೆ. ಬಟ್ ಸ್ಟಿಲ್ ಹಿ ವಾಸ್ ಬೈಯಿಂಗ್ ದೇರ್. ಹೋಗ್ಲಿ, ಮೆಮೊರೀಸ್ ಅಲ್ವಾ, ಬಂದಾಗ ಒಂದು ತೊಗೊಳ್ಳಿ ಅಂತ ತೊಗೊಳ್ತಾ ಇದ್ದ. ದೆನ್ ಹಾಗೆ ಸ್ವಲ್ಪ ಇಲ್ಲಿ ಮುಂದೆ ಬಂದರೆ ಇಲ್ಲಿ ಸೈಡಲ್ಲಿ ಈ ಥರ ಏನಂತಾರೆ ಕಿಚನ್ಗೆ ಬೇಕಾಗಿರೋವಂಥ ಐಟಮ್ಸ್ನೆಲ್ಲ ಇಟ್ಟಿದ್ರು. ಆಲ್ರೆಡಿ ಇದೆ ಮನೇಲಿ, ಬಟ್ ಸ್ಟಿಲ್ ಯೆಲ್ಲೋ ಕಲರಲ್ಲಿ ಇರಲಿಲ್ಲ. ಸೊ ಅದನ್ನು ತೊಗೊಳಕ್ಕೆ ಅಂತ ಇಲ್ಲಿ ನಾವು ನಿಂತ್ಕೊಂಡ್ವಿ. A few minutes later. ಸೊ ಅಲ್ಲಿಂದ ಇವಾಗ ನಾವು ನಿಯರ್ ಬೈ ರಂಗನತಿಟ್ಟು ಇತ್ತು. ಸೊ ಅಲ್ಲಿಗೆ ಬಂದ್ವಿ. ಸೊ ಆಬ್ವಿಯಸ್ಲಿ ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಇಟ್ಸ್ ಅ ಬರ್ಡ್ ಸ್ಯಾಂಕ್ಚುರಿ. ಸೊ ಇಲ್ಲಿಗೆ ಬಂದ್ವಿ ಇವಾಗ ನಾವು. ಬಿಸಿಲಂತೂ ಸಿಕ್ಕಾಪಟ್ಟೆನೇ ಇತ್ತು. ನಡ್ಕೊಂಡು ಹೋಗಬೇಕು ಇನ್ನೂ ತುಂಬ ಒಳಗಡೆ. ಆ್ಯಂಡ್ ಇದು ಕೂಡ ತುಂಬಾ ಚೇಂಜಸ್ ಆಗಿದೆ. ಯಾಕೆ ಅಂತಂದರೆ ನಾವು ಬಂದಾಗ ಇಟ್ ವಾಸ್ ನಾಟ್ ಲೈಕ್ ದಿಸ್. ಇಟ್ ವಾಸ್ ಲೈಕ್ ನಾನು ಹೇಳ್ದಂಗೆ ತುಂಬ ವರ್ಷದ ಮುಂಚೆ ನಾವು ಇಲ್ಲಿಗೆ ಬಂದಿದ್ದು. ಆ್ಯಂಡ್ ಆಫ್ಟರ್ ಸೋ ಮೆನಿ ಇಯರ್ಸ್ ಅಗೇನ್ ಇದಕ್ಕೆಲ್ಲ ಬಂದ್ವಿ. ಆ್ಯಂಡ್ ಇಟ್ ವಾಸ್ ಗುಡ್. ಇಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ. ಲೈಕ್ ಒಂಥರ ಕೂತ್ಕೊಳ್ಳೋಕ್ಕೆ ಆಗಿರ್ಬೋದು, ವಾಕ್ ಮಾಡೋಕ್ಕಾಗಿರ್ಬೋದು. ಸೊ ಇಟ್ ಈಸ್ ಆಲ್ ವೆರಿ ನ್ಯೂ ಟು ಅಸ್. ಅಂದರೆ ಈ ಥರ ನಾವು ನೋಡಿದ್ದಿಲ್ಲ ಲಾಸ್ಟ್ ಟೈಮ್ ಬಂದಾಗ. ಬರೀ ಏನಂತಾರೆ ಬೋಟಿಂಗಲ್ಲಿ ಹೋಗಿ ಜಸ್ಟ್ ಬರ್ಡ್ಸ್ ನೋಡೋದು ಅಷ್ಟೇ ಇದ್ದಿತ್ತು. ಬಟ್ ಇವಾಗ ಆಲ್ ದಿಸ್ ವಾಕ್ವೇ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನನ್ನ ತಮ್ಮ ಹೇಳ್ತಿದ್ದಾನೆ ಇಟ್ ವಾಸ್ ಅ ಸಡನ್ ಪ್ಲ್ಯಾನ್, ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಇದ್ದಿದ್ದು ಇವತ್ತು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಹಂಗೆ ಬಂದ್ವಿ. ಅಲ್ಲಿ ಸ್ವಲ್ಪ ರಶ್ ಇತ್ತು. ಸೊ ಅಷ್ಟರಲ್ಲಿ ಲೈಕ್ ಇಲ್ಲಿ ಏನಾರ ರಿಫ್ರೆಶ್ಮೆಂಟ್ಸ್ ತೊಗೊಳ್ಳೋಣ ಅಂತ ವಿ ಕೇಮ್. ಸೊ ಮಿಲ್ಕ್ ಶೇಕ್ಸ್ ಆ್ಯಂಡ್ ಸೋಡಾ ಎಲ್ಲ ಇಲ್ಲಿ ತೊಗೊತಾ ಇದ್ದೀವಿ. ಆ್ಯಂಡ್ ವಿ ಆರ್ ಜಸ್ಟ್ ಚೆಕಿಂಗ್ ದಿ ಎಕ್ಸ್ಪೈರಿ ಡೇಟ್.
ಸೊ ಆಬ್ವಿಯಸ್ಲಿ ಏನೇ ಒಂದು ಕುಡಿಯೋಕ್ಕೆ ಅಥವಾ ತಿನ್ನೋಕ್ಕಿಂತ ಮುಂಚೆ ಈ ಥರ ಜಾಗದಲ್ಲಿ ವಿ ಹ್ಯಾವ್ ಟು ಆಲ್ವೇಸ್ ಚೆಕ್ ದಿ ಎಕ್ಸ್ಪೈರಿ ಡೇಟ್. ಸೊ ಫಸ್ಟ್ ಒನ್ ಆ್ಯಕ್ಚುಲಿ ಎಕ್ಸ್ಪೈರ್ ಆಗಿತ್ತು, ಸೊ ಕೊಟ್ಟು ಇನ್ನೊಂದು ತೊಗೊಂಡಿದ್ದು. ಸೊ ಆಲ್ವೇಸ್ ವಿ ಶುಡ್ ಚೆಕ್ ದಿ ಎಕ್ಸ್ಪೈರಿ ಡೇಟ್. ಸೊ ನಾನೇನು ತೊಗೊಳ್ಳಿಲ್ಲ ಇಲ್ಲಿ ಕುಡಿಯೋಕ್ಕೆ ಅಥವಾ ತಿನ್ನೋದಕ್ಕೆ, ಬಿಕಾಸ್ ಐ ವಾಸ್ ಆಲ್ರೆಡಿ ಫುಲ್. ಸೊ ಅದನ್ನೆಲ್ಲ ಕುಡಿದ್ಬಿಟ್ಟು ಇವಾಗ ನಾವು ಕೂಡ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಆ್ಯಂಡ್ ಎಸ್, ಈ ಬ್ಯಾಚ್ ಆದಮೇಲೆ ನೆಕ್ಸ್ಟ್ ನಾವು ಹೋಗೋಣ ಅಂತ ನಿಂತ್ಕೊಂಡಿದ್ವಿ. ಆ್ಯಂಡ್ ಅಲ್ಲಿ ಲೈಫ್ ಜಾಕೆಟ್ ಹಾಕ್ಕೊಂಡೇ ಬೋಟ್ ಒಳಗಡೆ ಹೋಗಬೇಕು ಅಂತ ಹೇಳಿದರು. ಸೊ ವಿ ವರ್ ಆಲ್ ವೇರಿಂಗ್ ದಿ ಲೈಫ್ ಜಾಕೆಟ್. ಆ್ಯಂಡ್ ನಾವು ಇದನ್ನೆಲ್ಲ ಅವ್ರವ್ರ ಸೈಜಿಗೆ ತಕ್ಕನಂಗೆ ಇರೋದನ್ನ ಚೆಕ್ ಮಾಡಿ ತೊಗೊಂಡು ಇವಾಗ ವಿ ವರ್ ಗೆಟಿಂಗ್ ಇನ್ಸೈಡ್ ದಿ ಬೋಟ್. ಸೊ ಇಲ್ಲಿ ತುಂಬ ಹುಷಾರಾಗಿ ಹತ್ತಬೇಕು. ಯಾಕೆ ಅಂತಂದರೆ ಈಗ ನಾನು ಕೂಡ ಅಷ್ಟೇ ಇಲ್ಲಿ ಹತ್ತುವಾಗ ತಲೆ ಹೊಡ್ಕೊಂಡೆ. ಸೊ ಸ್ವಲ್ಪ ಅದನ್ನ ನೋಡಿ ಇಳಿಬೇಕು ಒಳಗಡೆ. ನಮ್ಮ ಮಮ್ಮಿ ಕೂಡ ತಲೆ ಹೊಡ್ಕೊಂಡಿದ್ರು, ಸೊ ನಾನು ಕೂಡ ಸೇಮ್ ತಲೆ ಆ್ಯಂಡ್ ಆಲ್ಸೋ ಇಲ್ಲಿ ನಮ್ಮ ಜೊತೆಗೆ ಇನ್ನೊಂದು ಫ್ಯಾಮಿಲಿ ಕೂಡ ಬಂದಿತ್ತು. ಅವರು ಇದರಿಂದ ಇಳಿವಾಗ ಆ್ಯಕ್ಚುಲಾಗಿ ಫೋನ್ ಬಂದುಬಿಟ್ಟು ನೀರೊಳಗಡೆ ಬಿದ್ದೋಗ್ಬಿಡ್ತು. ಆ್ಯಂಡ್ ಇಟ್ ವಾಸ್ ಇಂಪಾಸಿಬಲ್ ಟು ಫೈಂಡ್ ಅಗೇನ್. ಸೊ ಆ ನೀರೊಳಗಡೆ ಒಂದು ಸತಿ ಫೋನ್ ಹೋಯಿತು ಅಂತಂದರೆ ಮತ್ತೆ ಸಿಗೋದು ಕಷ್ಟ ಆಗುತ್ತೆ. ಸೊ ಹತ್ತುವಾಗ ಇಳಿವಾಗ ಹುಷಾರಾಗಿ ಸೇಫಾಗಿ ಹತ್ತಿ ಇಳಿದ್ರೆ ಇಟ್ ವಿಲ್ ಬಿ ಗುಡ್. ಆ್ಯಂಡ್ ಎಸ್, ಅಜ್ಜಿನೂ ಹತ್ತಿಸ್ಕೊಂಡ್ವಿ. ಸೊ ಎಲ್ಲರೂ ಸೇಫಾಗಿ ಹತ್ತಿದ್ವಿ. ಆ್ಯಂಡ್ ಇವಾಗ ವಿ ಆರ್ ಸ್ಟಾರ್ಟಿಂಗ್. ಇಲ್ಲಿ ಏನಂತಂದರೆ ಇಲ್ಲಿ ಹೇಗೆ ಫುಲ್ ಬರ್ಡ್ಸ್ ಇದೆಯೋ ಎಲ್ಲ ಡಿಫ್ರೆಂಟ್ ಪಾರ್ಟ್ ಆಫ್ ದ ವರ್ಲ್ಡಿಂದ ಬರ್ಡ್ಸ್ ಬಂದುಬಿಟ್ಟು ಸೀಸನ್ ಟೈಮಲ್ಲಿ ಇಲ್ಲಿಗೆ ಬರುತ್ತೆ. ಬಟ್ ನಾವು ಹೋಗಿದ್ದು ಬಂದುಬಿಟ್ಟು ಇಟ್ ವಾಸ್ ಆ್ಯನ್ ಆಫ್ ಸೀಸನ್. ಸೊ ಅಷ್ಟೊಂದಾಗಿ ಬರ್ಡ್ಸ್ಗಳು ಇಲ್ಲಿ ಇರಲಿಲ್ಲ. ದೇ ವೇರ್ ಓನ್ಲಿ ಲೈಕ್ 2 or 3 ಸ್ಪೀಷೀಸ್ ಆಫ್ ಬರ್ಡ್ಸ್. ಸೊ ಈಗ ನೀವು ಐ ಥಿಂಕ್ ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ. ಸೊ ಇಲ್ಲಿರೋದು ಬ್ಲ್ಯಾಕ್ ನೆಕ್ ಆ್ಯಂಡ್ ಬೀಕ್ ಬ್ಲ್ಯಾಕ್ ಇದೆ ಆ್ಯಂಡ್ ಬಾಡಿ ವೈಟ್ ಇದೆ. ಸೊ ಈ ಬರ್ಡ್ ಹೆಸರು ಬಂದುಬಿಟ್ಟು ಐಬಿಸ್ ಬರ್ಡ್ ಅಂತ. ಸೊ ಈ ಒಂದು ಸ್ಪೀಷೀಸ್ ಬರ್ಡ್ ಈಗ ರೈಟ್ ನಾವು ಇಲ್ಲಿರೋದು. ಸೊ ನೀವು ನೋಡ್ಬೋದು ಇಲ್ಲಿ ಎಲ್ಲ ಕಡೆನೂ ಬರೀ ಅದೇ ಬರ್ಡ್ಸ್ ಇದೆ ವಿತ್ ಆಲ್ ಇಟ್ಸ್ ನೆಸ್ಟ್ಗಳು. ಆ ನೆಸ್ಟಲ್ಲಿ ಕೂಡ ಅಷ್ಟೇ ಎಷ್ಟೊಂದು ಅದ್ರದ್ದು ಮರಿಗಳು. ಸೊ ಇಟ್ ಕಂಪ್ಲೀಟಾಗಲ್ಲಿರೋ ಎಲ್ಲ ಒಂದು ಟ್ರೀಸಲ್ಲಿ ಕೂಡ ಈ ಬರ್ಡ್ಸೇ ಕವರ್ ಆಗಿದೆ. ಸೊ ಈ ಒಂದು ಬರ್ಡ್ ಮಾತ್ರ ಈಗ ರೈಟ್ ನಾವು ಇರೋವಂಥ ಒಂದು ಸ್ಪೀಷೀಸ್ ಅಂತೆ. ಸೊ ಸೀಸನ್ ಟೈಮ್ ಅಂತ ಬಂದಾಗ ಲೈಕ್ ಲಾಟ್ಸ್ ಆಫ್ ಬರ್ಡ್ಸ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್, ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಪೀಷೀಸ್ ಬಂದುಬಿಟ್ಟು ಇಲ್ಲಿಗೆ ಬರುತ್ತೆ. ಬಟ್ ರೈಟ್ ನಾವು ಇಟ್ ಈಸ್ ನಾಟ್ ದಿ ಏನಂತಾರೆ ಟೈಮ್ ಫಾರ್ ದಟ್, ಸೀಸನ್ ಅಲ್ಲ ಇದು. ಆ್ಯಂಡ್ ಇದು ನೋಡ್ಬೋದು, ಇದು ಬಂದುಬಿಟ್ಟು ಈಗ ಐಬಿಸ್ ಬರ್ಡ್ ನೋಡಿದ್ರಲ್ಲ, ಸೊ ಅದರದ್ದು ಮರಿ. ಸೊ ಅದು ಚಿಕ್ಕದಾಗಿದ್ದಾಗ ಈ ಕಲರಲ್ಲಿ ಬ್ರೌನ್ ಕಲರಲ್ಲಿ ಇರುತ್ತೆ. ಸೊ ವೆನ್ ಇಟ್ ಗ್ರೋಸ್, ಅದು ದೊಡ್ಡದಾದಾಗ ಇಟ್ ವಿಲ್ ಬಿಕಮ್ ವೈಟ್ ಆ್ಯಂಡ್ ಅದರದ್ದು ಬೀಕ್ ಆ್ಯಂಡ್ ನೆಕ್ ಬಂದುಬಿಟ್ಟು ಬ್ಲ್ಯಾಕ್ ಆಗುತ್ತೆ. ಸೊ ಆ ಥರ ಈ ಥರ ಕರೆಕ್ಟಾಗಿ ದೊಡ್ಡದಾದ್ಮೇಲೆ ಅದು ಆಗುತ್ತೆ. ಸೊ ಅದು ಮರಿಯಲ್ಲಿ ಬಂದುಬಿಟ್ಟು ಈಗ ನೋಡಿದ್ರಲ್ಲ ಆ ಥರ ಬ್ರೌನ್ ಕಲರಲ್ಲಿ ಇರುತ್ತಂತೆ. ಸೊ ಇಟ್ಸ್ ಮೇಕಿಂಗ್ ಸೋ ಮಚ್ ನಾಯ್ಸ್ ಆಲ್ಸೋ. ಆ್ಯಂಡ್ ಹಾಗೆ ಈ ಕಡೆ ಬರ್ತಿದ್ವಿ, ಇಲ್ಲಿ ಕ್ರೊಕೊಡೈಲ್ ಇತ್ತು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತಂದರೆ, ಸೊ ಈ ರಂಗನ್ಟಿಟ್ಟು ಏನಿದೆ ಇದು ಫುಲ್ ಈ ವಾಟರ್ ಎಷ್ಟಿದೆಯೋ ಇದರೊಳಗಡೆ ಮೋರ್ ದ್ಯಾನ್ ಥೌಸಂಡ್ಸ್ ಆಫ್ ಕ್ರೊಕೊಡೈಲ್ಸ್ ಇದೆಯಂತೆ. ಸೊ ದೇರ್ ಆರ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಕ್ರೊಕೊಡೈಲ್ಸ್. ಎಲ್ಲಿ ನೋಡಿದ್ರೂ ಕ್ರೊಕೊಡೈಲ್ಗಳನ್ನ ನೋಡ್ಬೋದು. ಸೊ ದಟ್ ಈಸ್ ದ ರೀಸನ್ ನೀರೊಳಗಡೆ ಕೈ ಬಿಡೋದಾಗಲಿ ಅಥವಾ ಮೊಬೈಲ್ ಇವಾಗ ಹೋಯಿತು ಅಂತಂದರೆ ವಾಪಸ್ ಹೋಗಿ ಅದನ್ನು ತೆಗಿಯೋದಾಗಲಿ ಮಾಡೋದಕ್ಕಾಗೋದಿಲ್ಲ, ಬಿಕಾಸ್ ದೇರ್ ಈಸ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಕ್ರೊಕೊಡೈಲ್ಸ್. ಸೊ ನೀವು ನೋಡ್ಬೋದು ಹೇಗೆ ಆ ಕ್ರೊಕೊಡೈಲ್ ಲೈಕ್ ನೋಡೋಕ್ಕೆ ಏನೋ ಒಂದು ಆರ್ಟಿಫಿಷಿಯಲ್ ಇಟ್ಟಂಗಿತ್ತು ಅಥವಾ ಸುಮ್ಮನೆ ಬಾಯಿ ತಗೊಂಡೇನೋ ಇದೆ ಗೊಂಬೆ ಥರ ಇತ್ತು, ಬಟ್ ಇಟ್ ವಾಸ್ ರಿಯಲ್. ಸೊ ಈ ಥರ ಎಲ್ಲಂದರೆ ಅಲ್ಲಿ ತುಂಬ ಅಂದರೆ ತುಂಬ ಕಾಣುತ್ತೆ. ನಾನು ನಿಮಗೆ ವಿಡಿಯೋ ಕಂಪ್ಲೀಟಾಗಿ ನೀವು ಮುಗಿಸೋ ಅಷ್ಟರಲ್ಲಿ ಯು ಗೈಸ್ ಕ್ಯಾನ್ ಸಿ ಇಟ್. ಸೊ ಆ್ಯಕ್ಚುಲಾಗಿ ನಮಗೆಲ್ಲರಿಗೂ ಸ್ವಲ್ಪ ಭಯನೇ ಆಯಿತು, ಬಿಕಾಸ್ ನಮ್ಮ ಬೋಟ್ ಮೂವ್ ಆಗ್ತಿರಂಗೆ ಅದು ನಮ್ಮ ಜೊತೆಗೇ ಅದು ಮೂವ್ ಆಗ್ತಿತ್ತು. ಸೊ ನಮ್ಮ ಮಮ್ಮಿ ಆಗಲಿ ನನ್ನ ತಮ್ಮ ಆಗಲಿ ಒಂದು ಸೆಕೆಂಡ್ ಎಲ್ಲರೂ ಎದುರಿದ್ವಿ, ಬಿಕಾಸ್ ಕ್ರೊಕೊಡೈಲ್ ಅಲ್ವಾ, ಆಬ್ವಿಯಸ್ಲಿ ಮೂವೀಸ್ ಎಲ್ಲ ನೋಡಿರ್ತೀವಿ. ಸೊ ಆ ಒಂದು ಫಿಯರ್ ಅನ್ನೋದು ನಮ್ಮಲ್ಲಿ ಇದ್ದೇ ಇರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಕ್ರೊಕೊಡೈಲ್ಸ್ ಬಂದುಬಿಟ್ಟು ಇಲ್ಲಿ ಈ ಬರ್ಡ್ಸ್ಗಳನ್ನೂ ಕೂಡ ಹಂಟ್ ಮಾಡಿ ತಿನ್ನತ್ತಂತೆ. ಸೊ ಬರ್ಡ್ಸ್ ಈ ಥರ ಕೆಳಗಡೆ ಬಂದಾಗ ಆ ಕಡೆ ಸೈಡ್ ಅದಕ್ಕೆ ಈಸಿಯಾಗಿ ಸಿಗೋ ಥರ ಇದ್ದಾಗ ಇಟ್ ವಿಲ್ ಹಂಟ್ ದ ಬರ್ಡ್ಸ್ ಆ್ಯಂಡ್ ಆಲ್ಸೋ ಇಟ್ ವಿಲ್ ಈಟ್ ದ ಬರ್ಡ್ಸ್. ಸೊ ಇಲ್ಲಿ ನೋಡ್ಬೋದು ಇದು ಇನ್ನೊಂದು ಸ್ಪೀಷೀಸ್ ಆಫ್ ಬರ್ಡ್ಸೇ, ಅದರ ಹೆಸರು ನನಗೆ ಐಡಿಯಾ ಇಲ್ಲ, ಬಟ್ ಆಲ್ಸೋ ಅದು ಫುಲ್ ಕಂಪ್ಲೀಟ್ ಬ್ಲ್ಯಾಕ್ ಥರ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಂತಂದರೆ ಬ್ಯಾಟ್ಸ್ ಅಂತೀವಲ್ಲ, ಆ ಬ್ಯಾಟ್ಸ್ ಕೂಡ ಇಲ್ಲಿ
ಜಾಸ್ತಿನೇ ಇದೆ. ಸೊ ನಾವು ತುಂಬಾ ನೋಡಿದ್ವಿ. ಇಟ್ ವಾಸ್ ಅ ಹ್ಯೂಜ್ ನಾರ್ಮಲ್ ಬ್ಯಾಟ್, ಸ್ಮಾಲ್ ಬ್ಯಾಟ್ಸ್ ಅಲ್ಲ, ಇಟ್ ವಾಸ್ ವೆರಿ ಹ್ಯೂಜ್ ಬ್ಯಾಟ್ಸ್. ಲೈಕ್ ಅದ್ರದ್ದು ಫೆದರು ಅದೆಲ್ಲ ಬಂದ್ಬಿಟ್ಟು ಬ್ರೌನ್ ಆಗಿ ಆ್ಯಂಡ್ ಬಾಡಿ ಬಂದ್ಬಿಟ್ಟು ಬ್ಲ್ಯಾಕ್ ಆಗಿತ್ತು. ಆ್ಯಂಡ್ ಇದು ನೋಡ್ಬೋದು, ದಿಸ್ ಇಸ್ ದಿ ಅನದರ್ ಡಿಫ್ರೆಂಟ್ ಸ್ಪೀಷೀಸ್ ಆಫ್ ಬರ್ಡ್. ಇದು ಬ್ರೌನ್ ಕಲರ್ ಬೀಕ್ ಆ್ಯಂಡ್ ನೆಕ್ ಇತ್ತು ಆ್ಯಂಡ್ ಬಾಡಿ ಅಗೇನ್ ವೈಟ್ ಆಗಿತ್ತು. ಸೊ ಈ ಥರ ಡಿಫ್ರೆಂಟ್ ಸ್ಪೀಷೀಸ್ ಆಫ್ ಬರ್ಡ್ಸ್ ಇತ್ತು. ಸೊ ಇಲ್ಲಿ ನೋಡ್ಬೋದು ಅಲ್ಲಿ ಕ್ರೊಕೊಡೈಲ್ ಹೇಗೆ ಬಂದುಬಿಟ್ಟು ಆ ಒಂದು ಲ್ಯಾಂಡ್ ಮೇಲೆ ಮಲಗಿದೆ. ಆ್ಯಂಡ್ ಇಟ್ಸ್ ಅ ಸ್ಮಾಲ್ ಒನ್, ಮರಿ ಕ್ರೊಕೊಡೈಲ್ ಅದೊಂದು ಚಿಕ್ಕದಾಗಿತ್ತು. ಇಟ್ ವಾಸ್ ನಾಟ್ ದಟ್ ಬಿಗ್ ಆಲ್ಸೋ. ಸೊ ಈ ಥರ ನಾನು ಹೇಳಿಲ್ವಾ, ಕ್ರೊಕೊಡೈಲ್ಸ್ ಅಂತೂ ತುಂಬಾ ಇದೆ, ರಾಶಿ ಇದೆ. ಈಗ ಈ ಥರ ಬರ್ಡ್ ಬಂದು ಈ ಥರ ನಿಲ್ಲತ್ತೆ ಅಲ್ವಾ ಲ್ಯಾಂಡ್ ಮೇಲೆ. ಸೊ ಈ ಥರ ಅದು ಕೆಳಗಡೆ ಬಂದಾಗ ಕ್ರೊಕೊಡೈಲ್ಸ್ ಹಂಟ್ ದೆಮ್ ಆ್ಯಂಡ್ ದೇ ಈಟ್. ಆ್ಯಂಡ್ ಈ ಕಡೆ ಅಂತೂ ದ ಸೀನರಿ ವಾಸ್ ವೆರಿ ಬ್ಯೂಟಿಫುಲ್. ಎಷ್ಟು ಪ್ಲೆಸೆಂಟಾಗಿತ್ತು ನೋಡೋದಕ್ಕೆ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಸೊ ನಾನು ಅಲ್ಲಿ ಹೇಳಿದ್ನಲ್ಲ, ಇನ್ನೊಂದು ಸ್ಪೀಷೀಸ್ ಆಫ್ ಬರ್ಡ್ ಇತ್ತು, ನೆಕ್ಕೆ ಎಲ್ಲ ಬ್ರೌನ್ ಆ್ಯಂಡ್ ಬಾಡಿ ಬಂದುಬಿಟ್ಟು ವೈಟ್ ಅಂತ. ಸೊ ದೀಸ್ ಬರ್ಡ್ಸ್ ವೇರ್ ಫೈಟಿಂಗ್. ಸೊ ತುಂಬಾ ಫೈಟ್ ಮಾಡ್ತಿದ್ವಿ ಈ ಬರ್ಡ್ಸು. ಇಲ್ಲಿ 2 ಫೈಟ್ ಮಾಡ್ತಿತ್ತು ಆ್ಯಂಡ್ ಇನ್ನು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಬರ್ಡ್ಸ್ ಫೈಟ್ ಮಾಡ್ತಿತ್ತು. ಸೊ ದೀಸ್ ಬರ್ಡ್ಸ್ ಐ ಡೋಂಟ್ ನೋ ವೈ ಇದೆಲ್ಲ ತುಂಬಾ ಅಲ್ಲಿ ಫೈಟ್ ಮಾಡ್ತಿತ್ತು. ಸೊ ನೋಡಿ ಅದರದ್ದು ನೆಸ್ಟ್ ಒಳಗಡೆ ಮರಿಗಳನ್ನ ನೀವು ನೋಡ್ಬೋದು. ಸೊ ಸ್ಮಾಲ್ ಮರಿಗಳಂಗೆ ಇದೆ ಅದರೊಳಗಡೆ. ಆ್ಯಂಡ್ ಅದ್ರದ್ದು ಹೆಂಗೆ ಫೈಟ್ ಮಾಡ್ತಿತ್ತು ಅಂತ ನಾನು ಹೇಳಿದ್ನಲ್ಲ, ಮಾಡ್ತಿದೆ. ಸೊ ನೋಡಿ ಇನ್ನೊಂದು ಕ್ರೊಕೊಡೈಲ್ ಇಲ್ಲಿ ಒಳ್ಳೆ ಬಿಸಿಲಿದೆ, ಐ ಡೋಂಟ್ ನೋ, ಬಿಸಿಲಿಗೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದೆ. ಸೊ ಅಗೇನ್ ಎಲ್ಲರೂ ಸೌಂಡೇ ಮಾಡಿದೆ. ವಿ ವರ್ ಲೈಕ್ ವೆರಿ ಕ್ವಾಯಟ್, ಅದನ್ನು ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಕು ಅಂತ. ಸೊ ಇಟ್ ವಾಸ್, ನನಗೆ ಫಸ್ಟ್ ಅಂದ್ಕೊಂಡ್ವಿ ಅದು ರಾಕ್ ಅಂತಾನೆ, ಬಟ್ ದೆನ್ ಅದನ್ನ ನಿಯರ್ ಬೈ ಹೋಗ್ತಾ ಕ್ಲೀನಾಗಿ ಕಾಣಿಸ್ತು ದಟ್ ಯಸ್ ಇಟ್ಸ್ ಕ್ರೊಕೊಡೈಲ್ ಅಂತ. ಸೊ ನಾನು ಹೇಳ್ದಂಗೆ ನಂಬರ್ ಆಫ್ ಕ್ರೊಕೊಡೈಲ್ಸ್ ಇದೆ ಅಲ್ಲಿ. ಸೊ ಅಗೇನ್ ವಿ ವರ್ ಕಮಿಂಗ್ ಬ್ಯಾಕ್. ಸೊ ಎಂಡಿಗೆ ಬರ್ತಾ ಮತ್ತೆ ಇದೇ ಸ್ಪೀಷೀಸ್ ಬರ್ಡ್, ಐಬಿಸ್ ಬರ್ಡ್ಸೇ ಇಲ್ಲಿತ್ತು. ಸೊ ಅದರದ್ದು ಮರಿಗಳು ನೋಡಿ, ಅದ್ರ ಮರಿಗಳಿಗೆಲ್ಲ ತಿನ್ನಿಸ್ಕೊಂಡು ಅದ್ರ ಬೀಕಿಂದ ಎಷ್ಟು ಕ್ಯೂಟಾಗಿ ತಿನ್ನಿಸ್ತಾ ಇದೆ. ಎಸ್. ಸೊ ಆಫ್ಟರ್ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಬರ್ಡ್ಸ್ನೆಲ್ಲ ನೋಡಿಕೊಂಡು ಅಲ್ಲೇ ಒಂದು ಶಾಪ್ ಇತ್ತು, ವೇರ್ ಯು ಗೆಟ್ ಆಲ್ ದಿ ಲೋಕಲ್ ಪ್ರಾಡಕ್ಟ್ಸ್, ವುಡ್ದಾಗಿರ್ಬೋದು. ಸೊ ಈ ಥರ ಶೆಲ್ಸಲ್ಲಿ ಮಾಡಿರೋವಂಥ ಬ್ರೇಸ್ಲೆಟ್. ಇಟ್ ವಾಸ್ ಕ್ಯೂಟ್. ನನ್ನ ತಮ್ಮ ಟ್ರೈ ಮಾಡಿದೆ ಬಿಚ್ಚಕ್ಕೆ, ಬಟ್ ಅವನಿಗೆ ಬರಲಿಲ್ಲ. ಸೊ ಈ ಥರ ತುಂಬ ಇತ್ತು. ಆ್ಯಂಡ್ ಇಲ್ಲಿ ತುಂಬ ಚೆನ್ನಾಗಿರೋ ಕ್ಲಿಪ್ಗಳು ಕೂಡ ಸಿಕ್ತು. ಸೊ ವಿ ಟುಕ್ ಅ ಲಾಟ್ ಆಫ್ ಕ್ಲಿಪ್ಸ್ ಆ್ಯಂಡ್ ಬ್ಯಾಗ್ಸ್. ಅದು ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಆ್ಯಂಡ್ ಎಂಡಲ್ಲಿ ಎಕ್ಸಿಟ್ ಗೇಟ್ ಹತ್ರ ಬರ್ತಿದ್ದಂಗೆ ಇಲ್ಲಿ ಒಂದು ವಾಟರ್ಫಾಲ್ ಥರ, ಆರ್ಟಿಫಿಷಿಯಲ್ ವಾಟರ್ಫಾಲ್ ಥರ ಮಾಡಿದ್ರು. 1 hour later. ಸೊ ಆಫ್ಟರ್ ಆಲ್ ದಟ್ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಇವಾಗ ಪೂಜಾರೀಸ್ ಫಿಶ್ ಲ್ಯಾಂಡ್, ಆಬ್ವಿಯಸ್ಲಿ ಈ ಕಡೆ ಬಂದಿದ್ದೀವಿ ಅಂತಂದರೆ ಇಟ್ಸ್ ಅ ಮಸ್ಟ್ ಅಲ್ವಾ. ಸೊ ಪೂಜಾರೀಸ್ ಫಿಶ್ ಲ್ಯಾಂಡ್ ಇಟ್ಸ್ ಅ ವೆರಿ ಫೇಮಸ್ ಒನ್. ಐ ಹೋಪ್ ಯು ಗೈಸ್ ವಿಲ್ ಹವ್ ಹರ್ಡ್ ಅಬೌಟ್ ಇಟ್. ಸೊ ಈಗ ಪೂಜಾರೀಸ್ ಫಿಶ್ ಲ್ಯಾಂಡಿಗೆ ಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಫುಡ್ನ ಆರ್ಡರ್ ಮಾಡ್ತಾ ಇದ್ದೀವಿ. ಸೊ ಈಗ ಫುಡ್ಡೆಲ್ಲ ಆರ್ಡರ್ ಮಾಡಿದ್ವಿ. ಚಿಕನ್ ಗೀ ರೋಸ್ಟು, ಫಿಶ್ ಅಂಜಲ್ ಫ್ರೈ, ಮತ್ತು ಕಾಣೆ ರವಾ ಫ್ರೈ, ರೈಸ್ ಮತ್ತು ಫಿಶ್ ಪುಳಿ ಮಂಚಿ. ಸೊ ಆಲ್ ಸೀ ಫುಡ್ ಐಟಮ್ಸ್ಗಳನ್ನ ಆರ್ಡರ್ ಮಾಡಿದ್ವಿ. ಆಬ್ವಿಯಸ್ಲಿ ದಟ್ ಈಸ್ ಫೇಮಸ್ ಹಿಯರ್. ಸೊ ಎಲ್ಲ ಆರ್ಡರ್ ಮಾಡಿ ಒಂದು ರೌಂಡ್ ಎಲ್ಲ ತಿಂದು ವಿ ವರ್ ಆಲ್ ಸೋ ಟಯರ್ಡ್ ಆ್ಯಂಡ್ ವಿ ಆಲ್ ಹ್ಯಾಡ್ ಅ ಗುಡ್ ಮೀಲ್. ಇಟ್ ವಾಸ್ ಟೂ ಡ್ಯಾಮ್ ಯಮ್. ತುಂಬ ಸಖತ್ತಾಗಿತ್ತು ಟೇಸ್ಟು. ಸೊ ಎಲ್ಲರೂ ತಿಂದು ಇವಾಗ ಮುಗಿಸಿದ್ದೀವಿ. ಈಗ ನೆಕ್ಸ್ಟು ಹೊರಡೋದಿತ್ತು. ಸೊ ತಿಂದೆಲ್ಲ ಆಚೆ ಬಂದ್ವಿ. ಇನ್ನೇನೀಗ ಕಾರ್ ತೆಗಿಬೇಕು. ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ಸೊ ಸ್ವಲ್ಪ ತಿಂದಿದ್ವಲ್ಲ, ವಿ ವರ್ ಜಸ್ಟ್ ಸಿಟ್ಟಿಂಗ್ ದೇರ್. ಆ್ಯಂಡ್ ಅಲ್ಲೇ ಆಚೆಗಡೆ ತುಂಬ ಈ ಥರ ಹಸುಗಳಿದ್ವು. ಇಟ್ ವಾಸ್ ವೆರಿ ಮಚ್ ಏನಂತಾರೆ, ತುಂಬ ಚೆನ್ನಾಗಿತ್ತು ಬಾಡಿ ಅದರದ್ದೆಲ್ಲ. ಇಟ್ ವಾಸ್ ವೆರಿ ವೆಲ್ ಫೆಡ್. ಸೊ ಅದನ್ನೆಲ್ಲ ಮುಟ್ತಾ ಇದ್ವಿ. ಸೊ ನೀವು ನೋಡ್ಬೋದು ಎಷ್ಟು ಹೆಲ್ದಿಯಾಗಿದೆ ಅಂತ ಎಲ್ಲ ಹಸುಗಳೂ. ಆ್ಯಂಡ್ ಇಟ್ ವಾಸ್ ಟೂ ಹ್ಯೂಜ್. ಡೈರೆಕ್ಟಾಗಿ ನೋಡೋಕ್ಕೆ ಇಟ್ ವಾಸ್ ಟೂ ಹ್ಯೂಜ್. ಸೊ ಅದನ್ನೆಲ್ಲ ಮುಟ್ಕೊಂಡು ವಿ ಜಸ್ಟ್ ಲೆಫ್ಟ್. ಸೊ ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಐ ಹೋಪ್ ಈ ವಿಡಿಯೋನ ನೀವು ಎಂಜಾಯ್ ಮಾಡಿರ್ತೀರಾ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಆ್ಯಂಡ್ ಮೀಟ್ ಯು ಆಲ್ ಇನ್ ಅನದರ್ ವಿಡಿಯೋ. ಲವ್ ಯು ಗೈಸ್.